ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ. ಹಾಗೆ ಇಷ್ಟರವರೆಗೆ ನೀವು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸಾಕಷ್ಟು ಮಂದಿ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ, ಹಾಗೆ ಲೈಕ್ ಮಾಡ್ತಾ ಇದ್ದೀರಾ. ನನ್ನ ವಿಡಿಯೋಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಾಗೆ ನಾನಿವತ್ತು ಮೊನ್ನೆ ಸಂಡೆಯ ವಿಡಿಯೋ ಅಂದರೆ ಸಂಡೇ ಮಾರ್ನಿಂಗ್ ಟು ಈವ್ನಿಂಗ್ ನಾವು ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಇದು ನನ್ನ ಚಿಕ್ಕ ಅತ್ತೆ ಮನೆಗೆ, ಅಂದರೆ ಅವರಿಗೆ ಹೊಸ ಮನೆ ಆಗ್ತಾ ಇದೆ, ಆ ಮನೆಗೆ ಹೋಗಿರುವಂಥ ವಿಡಿಯೋ. ಅವರ ಕಂಪ್ಲೀಟ್ ಮನೆಯ ವಿಡಿಯೋವನ್ನು ನಾನು ಅವರ ಮನೆ ಗೃಹ ಪ್ರವೇಶದ ದಿವಸ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಸಂಡೇ ಮಾರ್ನಿಂಗ್ ನನ್ನ ಮಗಳು ಹಾಗೂ ನನ್ನ ಹಸ್ಬೆಂಡ್ ತಿಂಡಿ ಆದ ನಂತರ ಅವರು ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಹೊರಡ್ತಾ ಇದ್ದಾರೆ. ನಮ್ಮ ಊರಲ್ಲಿ ನಮ್ಮ ಪಟ್ಟೋರಿ ಫ್ರೆಂಡ್ಸ್ ಅಂತ ಹೇಳಿ ಒಂದು ಟೀಮ್ ಇದೆ, ಅವ್ರದ್ದು ಇವತ್ತು ಸಂಡೇ ಮ್ಯಾಚ್ ಇತ್ತು. ಹಾಗಾಗಿ ನನ್ನ ಮಗಳಿಗೂ ಕೂಡ ಅವರು ಡ್ರೆಸ್ ರೆಡಿ ಮಾಡಿದರು, ಅಂದರೆ ಜರ್ಸಿ ಅವಳಿಗೂ ಕೂಡ ತರಿಸಿದ್ರು. ಹಾಗಾಗಿ ಅವಳು ಆ ಬಟ್ಟೆಯನ್ನು ಹಾಕ್ಕೊಂಡು ತುಂಬ ಖುಷಿಯಿಂದ ತುಂಬ ಎಕ್ಸೈಟಾಗಿ ಹೋಗ್ತಾ ಇದ್ದಾಳೆ. ಯಾಕಂದರೆ ಫಸ್ಟ್ ಟೈಮ್ ಅವಳು ಮ್ಯಾಚ್ನ ನೋಡೋದಕ್ಕೆ ಹೋಗ್ತಾ ಇರೋದು. ಹಾಗೆ ಇವರು ಇವಾಗ ಹೊರಟರು. ಹಾಗೆ ಇದು ನಮ್ಮನೆಯ ನಾಯಿ ಮರಿ ಮ್ಯಾಗಿ. ಹಾಗೆ ಅವರು ಹೋದ ನಂತರ ಅಲ್ಲಿಂದ ಕೆಲವೊಂದು ವಿಡಿಯೋಸ್ ಎಲ್ಲ ಮಾಡಿ ನನಗೆ ಸೆಂಡ್ ಮಾಡಿದರು. ಆ ವಿಡಿಯೋಸ್ಗಳು ಇಲ್ಲಿವೆ ನೋಡಿ. ಜಿಕೆ ಕೊನಾಜೆ ತಂಡದ ಪ್ರದರ್ಶನಕ್ಕೆ ಯಶಸ್ಸನ್ನು ಕಾಣ ಸಿಗ್ತಾ ಇದ್ದಾರೆ. ಸುಂದರತೆಗೆ ದಾಳಿಗಲ್ಲಿಗೆ ಅಂಕಿಅಂಶ ಪಟ್ಟಿಗೆಯಲ್ಲಿ ಅಡ್ಡಚ್ಚರಿ ನಿಶಾನೆ ಬರ್ತಾ ಇದೆ. ತಂಡದ ಖಾತೆಯಲ್ಲಿ 9 ಫುಟ್ಗಳು ಜಮಾವಣೆ, 2 ಚೆಂಡುಗಳು ಬಾಕಿವೆ. ಇವಾಗ ಸಂಜೆ ಮ್ಯಾಚ್ ಮುಗಿದ ನಂತರ ಇವಾಗ ಅವರು ಮನೆಗೆ ಬಂದರು. ಇನ್ ಬಿಟ್ವೀನ್ ಮಧ್ಯಾಹ್ನ ಬಂದು ಊಟ ಮಾಡಿ ಹೋಗಿದ್ರು. ಅದು ವಿಡಿಯೋವನ್ನು ತೆಗಿಯೋದಕ್ಕೆ ಆಗಲಿಲ್ಲ. ಹಾಗೆ ನನ್ನ ಮಗಳಿಗೆ ನಮ್ಮನೆ ನಾಯಿ ಮರಿ ಮ್ಯಾಗಿ ಅಂದರೆ ತುಂಬಾ ಇಷ್ಟ. ಯಾವಾಗ ನೋಡಿದರೂ ಅದ್ರ ಜೊತೆ ಆಟ ಆಡ್ತಾನೆ ಇರ್ತಾಳೆ. ಹಾಗೆ ಬಂದ ತಕ್ಷಣವೇ ಶುರು ಮಾಡಿದ್ಲು ಆಟ ಆಡೋದಕ್ಕೆ. ಹಾಗೆ ಸಂಜೆಯ ಟೀ ಆದ ನಂತರ ನನ್ನ ಮಗಳು ಹಾಗೆ ಮಾವ, ನನ್ನ ಹಸ್ಬೆಂಡ್ ನಮ್ಮ ಮನೆಯ ಕೆಳಗಡೆ ಒಂದು ಮಾವಿನ ಮರ ಹಾಗೆ ತೆಂಗಿನ ಮರ, ಬಾಳೆಗಿಡ ಎಲ್ಲ ನಾವು ನೆಟ್ಟಿದ್ದೀವಿ. ಅದರಲ್ಲಿ ಮಾವಿನ ಹಣ್ಣು ತುಂಬಾ ಬಿಟ್ಟಿದೆ. ಹಾಗಾಗಿ ಅದನ್ನು ಕೊಯ್ದು ತಗೊಂಡು ಬರೋಣ ಅಂತೇಳಿ ಹೊರಟರು. ಹಾಗೆ ನಾವು ಮನೆಯಲ್ಲಿ ಪದಾರ್ಥ ಮಾಡೋದಕ್ಕಾಗಿರ್ಬೋದು ಅಥವಾ ತಿನ್ನೋದಕ್ಕಾಗಿರ್ಬೋದು ಅಥವಾ ಚಟ್ನಿ ಎಲ್ಲ ಮಾಡೋದಕ್ಕೆ ಇದೇ ಮಾವಿನ ಹಣ್ಣನ್ನು ಯೂಸ್ ಮಾಡೋದು. ನಮ್ಮ ಮನೆಯಲ್ಲೇ ಆಗುವಂಥ ಮಾವಿನ ಹಣ್ಣು ತುಂಬಾ ಒಳ್ಳೆಯದು. ಯಾಕಂದರೆ ಅಂಗಡಿಯಲ್ಲಿ ಸಿಗುವಂಥ ಮಾವಿನ ಹಣ್ಣಿಗೆ ಕೆಮಿಕಲ್ ಯೂಸ್ ಮಾಡ್ತಾರೆ, ಅದು ಅಷ್ಟೊಂದು ಒಳ್ಳೆಯದಲ್ಲ. ಕೈಟ್ ಮಾಡಲಿ ಮೆಲ್ಲ. ಹಾಂ ಹಾಂ ಎಲ್ಲ ಮೇಲೆ ಆಮೇಲೆ ಕೂಡ ಯಾವಾಗಲೇ ಒಳ್ಳೆ
ಅಷ್ಟೊತ್ತಿಗೆ ವಿಮಾನ ಕೂಡ ಹೋಯ್ತು. ನನ್ನ ಮಗಳು ವಿಮಾನಕ್ಕೆ ಬಾಯ್ ಮಾಡ್ತಾಳೆ ನೋಡಿ. ಹಾಗೆ ನಾನು ಕೂಡ ಮಾವಿನ ಹಣ್ಣು ಕೊಯ್ತೀನಿ ಅಂತೇಳಿ ಟ್ರೈ ಮಾಡ್ತಾ ಇದ್ದಾಳೆ ನೋಡಿ. ಇದೆಲ್ಲ ಅವಳಿಗೆ ತುಂಬಾ ಇಷ್ಟ. ಹಾಗೆ ಮಾವಿನ ಹಣ್ಣನ್ನು ಕೊಯ್ದಾದ ನಂತರ ಇವಾಗ ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗಳು ಸೇರಿ ಕೆಲವೊಂದು ಗಿಡವನ್ನು ನೆಡ್ತಾ ಇದ್ದಾರೆ. ಚಿಕ್ಕ ಅತ್ತೆಗೆ ಕೂಡ ನೆಕ್ಸ್ಟ್ ಅವರ ಹೊಸ ಮನೆಗೆ ತಗೊಂಡು ಹೋಗೋದಕ್ಕೋಸ್ಕರ ಕೆಲವೊಂದು ಗಿಡ ಬೇಕು ಅಂತ ಹೇಳಿದರು. ಹಾಗಾಗಿ ನನ್ನ ಹಸ್ಬೆಂಡ್ ಹಾಗೂ ಮಗಳು ಸೇರಿ ಗಿಡವನ್ನು ಒಂದು ಬಕೆಟ್ ಮತ್ತು ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೆಡ್ತಾ ಇದ್ದಾರೆ. ಹಾಗೆ ನನ್ನ ಹಸ್ಬೆಂಡಿಗಂತೂ ಗಿಡಗಳನ್ನು ನೆಡೋದಂದರೆ ತುಂಬಾ ಇಷ್ಟ. ಗಾರ್ಡನಿಂಗ್ ಮಾಡೋದಂದರೆ ತುಂಬ ಇಷ್ಟ ಅವರಿಗೆ. ಹಾಗೆ ಅವರು ಇಲ್ಲಿ ಗಿಡ ನೆಡೋದಕ್ಕೋಸ್ಕರ ಕೆಂಪು ಮಣ್ಣು, ಸ್ವಲ್ಪ ಹೊಯ್ಗೆ ಹಾಗೂ ಗೊಬ್ಬರವನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದು ಗೊಬ್ಬರ ಯಾವುದು, ಅದರ ಹೆಸರು ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗೆ ನಮ್ಮ ಮನೆಯಲ್ಲಂತೂ ಈಗಾಗಲೇ ನಾವು ತುಂಬ ಗಿಡಗಳನ್ನು ನೆಟ್ಟಿದ್ದೇವೆ. ತುಂಬ ಬೇರೆ ಬೇರೆ ಬಣ್ಣದ ದಾಸವಾಳ ಗಿಡಗಳು ಇವೆ. ಅದರ ವೀಡಿಯೋಸ್ನ ನಾನು ಇನ್ನೊಂದು ಸರಿ ಫುಲ್ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚಿಕ್ಕತ್ತಿಗೆ ಈ ಹೂವಿನ ಗಿಡ ಬೇಕು ಅಂತ ಹೇಳಿದರು. ಅದೇ ನೋಡಿ, ಈ ಕೇಪಲ ಹೂ ಅಂತ ಹೇಳ್ತಾರೆ ತುಳುವಿನಲ್ಲಿ. ನನಗೆ ಬೇರೆ ವರ್ಡ್ಸ್ ಗೊತ್ತಿಲ್ಲ. ಹಾಗೆ ಈ ಹೂವನ್ನು ನಾವು 4 ಕಲರಲ್ಲಿ ನೋಡ್ಬೋದು. ಯೆಲ್ಲೋ ಕಲರ್, ಹಾಗೆ ಇದು ಪಿಂಕ್ ಕಲರ್, ಹಾಗೆ ವೈಟ್ ಕಲರ್, ಹಾಗೆ ರೆಡ್ ಕಲರ್. ಹಾಗೆ ನಮ್ಮ ಮನೆಯಲ್ಲಂತೂ ಆ 4 ಬಣ್ಣದ ಗಿಡಗಳು ಕೂಡ ಇವೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಇವಾಗ ಆ ಗಿಡವನ್ನು ಬಕೆಟಲ್ಲಿ ನೆಟ್ಟರು ನೋಡಿ. ಹಾಗೆ ನೆಕ್ಸ್ಟ್ ಇದು ದಾಸವಾಳ ಗಿಡ, ಯೆಲ್ಲೋ ಕಲರ್ ದಾಸವಾಳ ಗಿಡ, ಇದನ್ನು ಕೂಡ ನೆಡ್ತಾ ಇದ್ದಾರೆ. ಹಾಗೆ ನಮ್ಮ ಆದಿತ್ಯವಾರದ ಮಿನಿ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.